ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಪ್ರವೀಣ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರುಗಳು ಬಹಳ ಜನ ಸೇರಿಕೊಂಡು ಶ್ರಮ ವಹಿಸಿ ಸುಮಾರು 2 ತಿಂಗಳಿಂದ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬೇಕು ಅಂತೇಳಿ ಸುಮಾರು 30 ಜಿಲ್ಲೆಯಲ್ಲೂ ಸಹ ರಾಜ್ಯದ ಎಲ್ಲ ಯಾರು ಒಂದು ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ನಮ್ಮ ಪಕ್ಷದಲ್ಲಿ ಯಾರು ಈ ಒಂದು ಎಲ್ಲ ಜಿಲ್ಲಾ ಘಟಕಗಳಲ್ಲೂ ಸಹ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂಥವ್ರಿಗೆಲ್ಲ ಗುರುತಿಸಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನ ಇಲ್ಲಿ ಬೆಂಗಳೂರು ನಗರದಲ್ಲಿ ಆಯೋಜನೆ, ಬೆಂಗಳೂರು ನಗರ ಘಟಕದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ, ನಮ್ಮ ಹೆಮ್ಮೆಯ ಪಕ್ಷ JDS ಪಕ್ಷ 25 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಇವತ್ತು ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭ ಹಾಗೂ ಪೂಜ್ಯ ದೇವೇಗೌಡರು ಸಾಹೇಬರು 94ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲವನ್ನೂ ಇಟ್ಕೊಂಡು ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲೇ ಇದು ಈ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದೆ ಬರ್ತಕ್ಕಂಥ ಪ್ರತಿ ವರ್ಷನೂ ಸಹ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ. ಫುಟ್ಬಾಲು ಬೇರೆ ಬೇರೆ ದೇಶದಲ್ಲಿ ಹೆಚ್ಚು ಆಕರ್ಷಿತರಾಗಿ ಸಹ ಈ ಒಂದು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ಏನು ದೇಶದಲ್ಲಿ ಕ್ರಿಕೆಟ್ಗೆ ಹೆಚ್ಚು ಒಂದು ಪ್ರಾಧಾನ್ಯತೆ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಂದ್ಯ ಆಯೋಜನೆ ಮಾಡಿದಂತ ಕ್ರಿಕೆಟ್ ಜ್ವರ, ನಮ್ಮ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯುವಕರು ಹೆಚ್ಚು ಇವತ್ತು ಅದಕ್ಕೆ ಆಸಕ್ತರಾಗಿ ಅದರಲ್ಲೇನು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಏನು ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಈ ಒಂದು ಪಂದ್ಯಗಳನ್ನೇನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿಯವರಲ್ಲಿ 2 ಲಕ್ಷ ರೂಪಾಯಿ ಅವರು ಕೊಡ್ತಾ ಇದ್ದಾರೆ. ಬಟ್ ಯಾರೇ ಕೊಟ್ಟರು ಸಹ ಇದು ಪಕ್ಷದ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಯಾರು ಏನೇ ಮಾಡಿದ್ರು ಸಹ ಇದು ಪಕ್ಷ. ಹಾಗಾಗಿ ಈ ಒಂದು ಪಕ್ಷದ ವತಿಯಿಂದ ಇದು 1 ವರ್ಷಕ್ಕೆ ಮಾತ್ರ ನಾವು ಸೀಮಿತ ಮಾಡೋದಿಲ್ಲ, ಪ್ರತಿ ವರ್ಷ ಇದನ್ನು ಮುಂದುವರಿಸ್ತೀವಿ. ಈ ವರ್ಷ ಏನು ಸುಮಾರು 26 ಟೀಮ್ಗಳು ಈಗಾಗಲೇ ನೋಂದಣಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. 24 ಏನು ನೋಂದಣಿ ಆಗಿದೆ, 26 ಅಂತ ನೆನ್ನೆ ಹೇಳ್ತಾ ಇದ್ರು. ಮತ್ತೆ ಈಗಾಗಲೇ 24 ಇವತ್ತೇನು ನೋಂದಣಿ ಆಗಿದೆ. ಮುಂದೆ ಬರತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಒಂದು ಕ್ರಿಕೆಟ್ ಅಭಿಮಾನಿಗಳು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಎಲ್ರಿಗೂ ಸಹ ಆ ಕ್ರೀಡೆಗೆ ಹೆಚ್ಚಿನ ಒಂದು ಅದು ಪಕ್ಷದ ವತಿಯಿಂದ ಶಕ್ತಿ ತುಂಬಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಇದನ್ನು ಹೆಚ್ಚು ಪ್ರಚಾರವನ್ನು ಈಗಾಗಲೇ ಕೊಟ್ಟಿದ್ದೀರಿ. ತಮಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಪಕ್ಷದ ಸೇರ್ಪಡೆ ಆಗಬೇಕು, ಯುವಕರಲ್ಲಿ ಸ್ಪೋರ್ಟಿವ್ನೆಸ್ ತರಬೇಕು ಅನ್ನೋದೊಂದೇ ಒಂದು ಕಾರಣಕ್ಕೋಸ್ಕರ ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಟೂರ್ನಿಮೆಂಟ್ ಆಯೋಜನೆ ಏನು ಅಂದರೆ 24 ತಂಡಗಳು ಭಾಗವಹಿಸ್ತಾ ಇದೆ. ಈ 24 ಪ್ರತಿ ಜಿಲ್ಲೆಗೂ ಒಂದೊಂದು ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆ ಮಿಸ್ ಆಗಿದೆ. ಈ ಬೆಂಗಳೂರಿಗೆ ನಾವು 4 ತಂಡನ ಕೊಟ್ಟಿದ್ದೀವಿ. ಹೊರ ಜಿಲ್ಲೆಗಳಿಗೆ 20 ತಂಡನ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ಈ ಎಲ್ಲ ಆಟಗಾರರುಗಳಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. 120ಕ್ಕೂ ಹೆಚ್ಚು ರೂಮ್ಗಳನ್ನ ನಾವು ಆಟಗಾರರು ಉಳ್ಕೊಳ್ಳೋದಕ್ಕೆ, ಆಮೇಲೆ ಅವರು ರೂಮಿಂದ ಗ್ರೌಂಡಿಗೆ ಬರುವಂಥ ವ್ಯವಸ್ಥೆಗಳನ್ನ ಕೂಡ ನಾವು ಮಾಡಿದ್ದೀವಿ. ಅದೇ ಅಲ್ಲದೆ ಇವತ್ತು ಮೊದಲನೇ ಪ್ರೈಸ್ ಆಗಿ ಕೃಷ್ಣಾರೆಡ್ಡಿ ಅವರು ಕ್ಯಾಶ್ ಪ್ರೈಸ್ ಕೂಡ ಮೊದಲನೇ ವಿಜೇತ ತಂಡಕ್ಕೆ ಕೊಡ್ತಾರೆ. ಅದಲ್ಲದೆ ಆಮೇಲೆ ಇವತ್ತು ಏನಂದರೆ 5 ಗಂಟೆಗೆ 15ನೇ ತಾರೀಕು 5 ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭವಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. 14ನೇ ತಾರೀಕು ನಮ್ಮ ಮೆಚ್ಚಿನ ಮಣ್ಣಿನ ಮಗ ದೇವೇಗೌಡ ಸಾಹೇಬರು ಕೂಡ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಆಮೇಲೆ ಎಲ್ಲ ಪಕ್ಷದ ಎಲ್ಲ ಶಾಸಕರುಗಳು, ಪಕ್ಷದ ಎಲ್ಲ ಮುಖಂಡರುಗಳು, ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲ ಯುವಕರುಗಳಿಗೆ ಹುಮ್ಮಸ್ಸನ್ನು ಕೊಡ್ತಾರೆ. ಅದಾದ್ಮೇಲೆ ಇವತ್ತು ಎರಡನೇ ಬಹುಮಾನವನ್ನು ಕೂಡ ನಮ್ಮ ಸಮೃದ್ಧಿ ಅಣ್ಣವರು ಕೊಡ್ತಾ ಇದ್ದಾರೆ. 3ನೇ ಬಹುಮಾನವನ್ನು ಕೂಡ ಅವರೇ ಕೊಡ್ತಾ ಇದ್ದಾರೆ. ಆಮೇಲೆ ಇವತ್ತು ಎಲ್ಲ ಟ್ರೋಫಿಯ ಉಸ್ತುವಾರಿಯನ್ನ ಒಪ್ಪಿರೋದು ನಮ್ಮ
ಬೆಂಗಳೂರು ಅಧ್ಯಕ್ಷಗಳಾದ GB ಅಧ್ಯಕ್ಷರಾದ ರಮೇಶ್ ಗೌಡರು, ಈ ರೀತಿ ಪಕ್ಷದ ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ಇವತ್ತು ಈ JPLನ ಅಭೂತಪೂರ್ವವಾಗಿ ನಡೆಸ್ಕೊಡೋದಕ್ಕೆ ಎಲ್ಲರೂ ಮುಂದೆ ಬಂದು ಎಲ್ಲ ಸಹಕಾರದಿಂದ ಇವತ್ತು JPLನ ಆರ್ಗನೈಸ್ ಮಾಡಿದ್ದೀವಿ. ಇನ್ನು ನಿಮ್ಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಪ್ರಾಸ್ತಾವಿಕವಾಗಿ ಸಾಮಾಜಿಕ ಜಾಲತಾಣದ ಚಂದನವರು ತಿಳಿಸಿದ್ದಾರೆ. ಇದೇ ತಿಂಗಳು 15, 16, 17ನೇ ತಾರೀಕು 3 ದಿನಗಳ ಕಾಲ ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಪಕ್ಷದ ವತಿಯಿಂದ ಆಯೋಜಿಸಿದ್ದೇವೆ. ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ HD ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದನ್ನು ಈಗ ಏನು 15, 16, 17ನೇ ತಾರೀಕು ಉದ್ಘಾಟನೆ ಮಾಡ್ತಿದ್ದೇವೆ. 3 ದಿನಗಳ ಕಾಲ ಈ ಪಂದ್ಯ ನಡೆಯಲಿದೆ. ಅಂದರೆ ಇವತ್ತು ಬೆಂಗಳೂರು ನಗರ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ 20 ಜಿಲ್ಲೆಗಳಿಂದ ಕೂಡ ಒಟ್ಟು 24 ತಂಡಗಳು ಇದರಲ್ಲಿ ಈಗಾಗಲೇ ಆಯ್ಕೆ ಆಗಿದೆ. ಆ ಉದ್ಘಾಟನಾ ಪಂದ್ಯದಲ್ಲಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಮಾದಾವರ ಒಂದು ಮೈದಾನದಲ್ಲಿ ಈ ಒಂದು ಉದ್ಘಾಟನೆ ಆಗಿದೆ. ಉದ್ಘಾಟನಾ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. 16ನೇ ತಾರೀಕು ಆ ಪಂದ್ಯದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ HD ದೇವೇಗೌಡರು ಕೂಡ 16ನೇ ತಾರೀಕು ಆ ಪಂದ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಅರ್ಧ ಗಂಟೆ ಕಾಲ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ. 17ನೇ ತಾರೀಕು ಇದು ಅಂತಿಮವಾಗಿ ಪಂದ್ಯ ಫೈನಲ್ ಪಂದ್ಯ ಇರುತ್ತೆ. ಆದರೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ನೈಟ್ ಅಂದರೆ ಫ್ಲಡ್ ಲೈಟ್ ಕೂಡ ಅದರಲ್ಲಿ ಕೂಡ ಮಾಡಿಸುವಂಥದ್ದನ್ನು ಮತ್ತು ನುರಿತ ಅನುಭವ ಇರ್ತಕ್ಕಂಥ ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂಪೈರ್ಗಳು ಕೂಡ ಇರ್ತಾರೆ ಮತ್ತು ಎಲ್ಲ ಆಟಗಾರರು ಕೂಡ ಕೋಣೆ ಅಂದರೆ ಕೊಠಡಿಗಳ ಒಂದು ವ್ಯವಸ್ಥೆಯನ್ನು